ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯ. ಈಗಾಗಲೇ ಬೇರೆ ಬೇರೆ ಏನು ತಜ್ಞರು ಈ ವಿಷಯದ ಬಗ್ಗೆ ಆಗಲೇ ವ್ಯಕ್ತಪಡಿಸಿದರೆ, ತಮ್ಮ ಅಭಿಪ್ರಾಯವನ್ನು ಸಲ್ಲಿಸಿದರೆ. ನಾನು ಎಲ್ಲರಿಗೂ ಗೊತ್ತಿರೋ ಹಾಗೆ ಅರಮನೆಯಲ್ಲೇ ವಾಸವಾಗಿರೋನು. ಅದಕ್ಕಾಗಿ ಈ ವಿಷಯ ಭಾಳ ನಮ್ಮ ಹತ್ತಿರಕ್ಕೇನೆ. ಮೊದಲನೇ ಅರ್ಜಿ ಬಂದಿದ್ದು ಇದ್ರ ಬಗ್ಗೆ ನಮ್ಮ ತಾಯಿಯಿಂದಾನೆ. ಅಂದರೆ ಈ ಪಿಜಿನ್ ಮೆನೆಸ್ಸು ಅವ್ರಿಗೆ ಭಾಳ ಕಂಪ್ಲೇಂಟ್ಸ್ ಬರ್ತಾ ಇತ್ತು, ಅದನ್ನ ನಮಗೆ ಸಲ್ಲಿಸಿದ್ದಾರೆ. ಅದ್ರ ಜೊತೆಗೆ ನಮ್ಮ ಆಫೀಸ್ ಉದ್ಘಾಟನೆ ಆಗಿದ ತಕ್ಷಣವೇ, ಹಿಂದೇನು ಕೂಡ ಕುವೆಂಪು ನಗರ ಆಫೀಸಲ್ಲಿ ಇರೋ ಸಮಯದಲ್ಲೂ ಕೂಡ ಈ ಬರ್ಡ್ ಫೀಡಿಂಗ್ ಅಂದರೆ ಈ ಪಿಜಿನ್ ಫೀಡಿಂಗ್ ಮೆನೆಸ್ ಬಗ್ಗೆ ಭಾಳಷ್ಟು ಅರ್ಜಿಗಳು ಬಂದಿತ್ತು. ಇಲ್ಲೂ ಈ ಆಫೀಸಲ್ಲೂ ಕೂಡ ಇನ್ನೊಂದಷ್ಟು ಒಂದು 5-6 ಸಂಸ್ಥೆಗಳು ತಮ್ಮ ಅರ್ಜಿಯನ್ನು ಕೊಟ್ಟರು. ಅಂದರೆ ಇದು ಭಾಳ ಸಮಾಜಕ್ಕೆ, ನಮ್ಮ ಪಾರಂಪರಿಕ ಕಟ್ಟಡಕ್ಕೆ ಮತ್ತು ಅಫ್ಕೋರ್ಸ್ ನಮ್ಮ ಏನು ನ್ಯಾಚುರಲಿಸ್ಟ್ ಪರ್ಸ್ಪೆಕ್ಟಿವ್ ಇಂದ, ವೈಲ್ಡ್ ಲೈಫ್ ವನ್ಯಜೀವಿ ಒಂದು ದೃಷ್ಟಿಯಿಂದ ಅದರದ್ದು ಭಾಳ ಹಾನಿ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಈಗಾಗಲೇ ನಮ್ಮ ನ್ಯಾಚುರಲಿಸ್ಟ್ ಅವ್ರು ಮಾತಾಡಿದ್ದಾರೆ, ಮಧು ಅವರು. ಇದು ಪಿಜಿನ್ ಏನಿದೆ, ಈ ಬ್ಲೂ ವೆರೈಟಿ ಅಂತ ಏನು ಹೇಳಿದ್ರು, ಬ್ಲೂ ರಾಕ್ ಪಿಜಿನ್ ಅಂತ ಏನು ಈ ತಳಿ ಇದೆ, ಅದು ಅರ್ಬನ್ ವೈಲ್ಡ್ ಲೈಫ್ ಅಲ್ಲಿ ಬರುತ್ತೆ. ಅರ್ಬನ್ ವೈಲ್ಡ್ ಲೈಫ್ ಅಂತ ಬಂದಿರೋದು ನೀವು ಕೂಡ ಹೇಳ್ಬೋದು. ಅರ್ಬನ್ ವೈಲ್ಡ್ ಲೈಫ್ ಅಂದರೆ ಅದು ಕೂಡ ವನ್ಯಜೀವಿ. ಏನು ಇದು ನಮ್ಮ ನಗರದಲ್ಲಿ ವಾತಾವರಣ ಏನಿದೆ ಅದ್ರ ಮೇಲೆ ಅವಲಂಬಿಸಿದೆ. ನಾವೇನು ಅದಕ್ಕೆ ಆಹಾರ ಕೊಡುವಂಥದ್ದು ಅವಶ್ಯಕತೆ ಇಲ್ಲವೇ ಇಲ್ಲ. ಅದರಲ್ಲೂ ಒಂದು ಬ್ಯಾಲೆನ್ಸ್ ಇದೆ. ಕಾಡಲ್ಲಿ ಯಾವ ರೀತಿ ಇಷ್ಟು ಹುಲಿ ಇರಬೇಕು, ಇಷ್ಟು ಜಿಂಕೆಗಳು ಇರಬೇಕು, ಅದರಲ್ಲಿ ಇಷ್ಟು ಹುಲ್ಲು ಬೆಳಿಬೇಕು, ಅದೇ ರೀತಿ ಇಲ್ಲೂ ಸಹ ಒಂದು ಬ್ಯಾಲೆನ್ಸ್ ಇದೆ. ಜೀವ ವೈವಿಧ್ಯತೆಗೂ ಕೂಡ ಇಲ್ಲೂ ಒಂದು ಬ್ಯಾಲೆನ್ಸ್ ಇದೆ. ನಗರದಲ್ಲಿ ನಾವೇನು ಹೋಗ್ಬಿಟ್ಟು ಅದಕ್ಕೆ ಆಹಾರ ಕೊಡುವಂಥದ್ದು ಅವಶ್ಯಕತೆ ಇಲ್ಲವೇ ಇಲ್ಲ. ವನ್ಯಜೀವಿ ಸಂರಕ್ಷಣೆ ಅಥವಾ ನ್ಯಾಚುರಲಿಸ್ಟ್ ಒಂದು ದೃಷ್ಟಿಯಿಂದನೂ ಕೂಡ ಇದದ್ದು ಏನೋ ಅವಶ್ಯಕತೆ ಇಲ್ಲವೇ ಇಲ್ಲ. ಸೊ ನಾವು ಸೈಂಟಿಫಿಕ್ ಆಗಿದ್ದೇನೋ ನಾವು ಸಹಾಯ ಮಾಡ್ತಾ ಇದ್ದೀವಿ ಅಂತ ನಾವು ನೋಡ್ಕೊಂಡು ಹೋದ್ರೆ ಅದು ಅವಶ್ಯಕತೆ ಇಲ್ಲ. ಇದು ಡೊಮೆಸ್ಟಿಕೇಟೆಡ್ ಆ್ಯನಿಮಲ್ ಅಲ್ಲ. ಮನೆಯಲ್ಲಿರೋ ನಮ್ಮ ನಾಯಿ ಇರ್ಬೋದು, ಹಸು ಇರ್ಬೋದು, ದನ ಏನೇನೇ ಇರ್ಬೋದು, ಅದು ನಮ್ಮ ಮೇಲೆ ಅವಲಂಬಿಸ್ತದೆ. ಅದಕ್ಕಾಗಿ ನಾವು ಅದು ಕೊಡಬೇಕಾಗಿದೆ. ಆದರೆ ಇಲ್ಲಿ ಪಾರಿವಾಳದ ಒಂದು ಇದರಲ್ಲಿ ನಮಗೆ ಆಹಾರ ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ಎರಡನೇದು, ಪ್ರೊಫೆಸರ್ ಅಂಗರಾಜ್ ಅವರು ಈ ಪಾರಂಪರಿಕ ಕಟ್ಟಡ ಇದು ಅದಕ್ಕಾಗ್ತಾ ಇರುವಂಥದ್ದು ಹಾನಿಯ ದೃಷ್ಟಿಯಲ್ಲಿ ಮಾತಾಡಿದ್ದಾರೆ. ಏನು ಅದರ ಡ್ರಾಪಿಂಗ್ಸಲ್ಲಿ ಆ್ಯಸಿಡಿಟಿ ಜಾಸ್ತಿ ಇದೆ, ಅದಕ್ಕಾಗಿ ಏನು ಮಾರ್ಬಲ್ ಇರ್ಬೋದು, ಅನೇಕ ಏನು ಮಚ್ಚು ಇರ್ಬೋದು, ಅರಮನೆ ಮಚ್ಚಲು ಕೂಡ ನಾವೇ ನೋಡಿದ್ದೀವಿ ಹೇಗೆ ಡ್ಯಾಮೇಜ್ ಆಗುತ್ತೆ. ಅದರಿಂದ ನಾವು ವೇಗವಾಗಿ ಅದರ ಸ್ವಚ್ಛತೆಯನ್ನು ಕಾಪಾಡದೇ ಇದ್ದರೆ ಏನೇನು ಡ್ಯಾಮೇಜ್ ಆಗ್ತಾಯಿದೆ ಅಂತ ನಾನೇ ವೈಯಕ್ತಿಕವಾಗಿ ಅನುಭವಿಸಿದ್ದೀನಿ, ನೋಡಿದ್ದೀನಿ. ಇದು ಬರೀ ಅರಮನೆ ವಿಚಾರ ಅಲ್ಲ. ಇಲ್ಲಿ ಚಾಮರಾಜ ಒಡೆಯರ್ ಸ್ಟ್ಯಾಚ್ಯೂ ಇದೆ, ಅಲ್ಲಿ ಜಯಚಾಮರಾಜ ಒಡೆಯರ್ ಅವರ ಸ್ಟ್ಯಾಚ್ಯೂ ಇದೆ, ಮಾರ್ಬಲಲ್ಲೇ ಮಾಡಿರುವಂಥದ್ದು. ಸಂವಿಧಾನ ಶಿಲ್ಪಿಯ ಡಾಕ್ಟರ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಇದೆ, ನಾಲ್ವಡಿ ಕೃಷ್ಣ ಒಡೆಯರ್ ಅವರ ಸ್ಟ್ಯಾಚ್ಯೂ ಇದೆ. ಸುತ್ತಮುತ್ತ ಟೌನ್ ಹಾಲ್ ಇರ್ಬೋದು, ಅಲ್ಲಿ ದೇವರಾಜ ಮಾರ್ಕೆಟ್ ಇರ್ಬೋದು, ಲ್ಯಾನ್ಸೋನ್ ಬಜಾರ್ ಇದೆ, ಅನೇಕ ಪಾರಂಪರಿಕ ಕಟ್ಟಡಗಳಿದ್ದಾವೆ. ಅದೆಲ್ಲಕ್ಕೂ ಕೂಡ ಹಾನಿ ಆಗ್ತಾ ಇರೋದು. ಮೈಸೂರಿಗೆ ಕಲೆ ಬಂದಿರುವಂಥದ್ದು ಈ ಪಾರಂಪರಿಕ ಕಟ್ಟಡಗಳಿಂದಾನೆ. ಈಗ ಮೈಸೂರಿನ ಸುತ್ತಮುತ್ತ ನಮ್ಮ ಆರ್ಥಿಕತೆಯೂ ಕೂಡ ಇದ್ರ ಮೇಲೆ ಅವಲಂಬಿಸೋದು. ಜನರು ಬರೋದು ಇಲ್ಲಿ ನೋಡೋಕ್ಕೆ, ಈ ಪಾರಂಪರೆ ನೋಡೋಕ್ಕೇನೆ ಬರೋದು. ಅದನ್ನು ನಾವು ಕಾಪಾಡಬೇಕಾಗಿರೋದು ನಮ್ಮ ಇಕನಾಮಿಕ್ ಪರ್ಸ್ಪೆಕ್ಟಿವ್ ಇಂದ ಎಲ್ಲಕ್ಕಿಂತ ಮುಖ್ಯ. ಯಾಕಂದರೆ ನಾವು ಬದುಕುವುದು ಎಲ್ಲಕ್ಕಿಂತ ಬದುಕುವ ಆಧಾರ ಇರೋದು ನಮ್ಮ ಇಕನಾಮಿಕ್ ಪರ್ಸ್ಪೆಕ್ಟಿವ್ ಇಂದ. ಪರಂಪರೆ ಎಲ್ಲ ಬರೋದು ಆದಮೇಲೆ. ಅಂದರೆ ಎಲ್ಲಕ್ಕಿಂತ ಮುಖ್ಯ ಇದು ಇಟ್ಸ್ ಅ ಪಬ್ಲಿಕ್ ಹೆಲ್ತ್ ಕನ್ಸರ್ನ್. ಸಾರ್ವಜನಿಕ ಒಂದು ಆರೋಗ್ಯ ಒಂದು ಕಾಳಜಿ ಇಟ್ಕೊಂಡಿರುವಂಥದ್ದು ಜವಾಬ್ದಾರಿಯುತ ಪ್ರತಿನಿಧಿಗಳಾಗಿರ್ಬೋದು, ಜವಾಬ್ದಾರಿಯುತ ಸಮಾಜ ಆಗಿರ್ಬೋದು, ಜವಾಬ್ದಾರಿಯುತ ಏನೇನು ಸಂಸ್ಥೆಗಳಿದ್ದಾವೆ ಇಲ್ಲಿ, ಸಂಘಗಳಿದ್ದಾವೆ ಇಲ್ಲಿ, ಹಾಗೂ ಜವಾಬ್ದಾರಿಯುತ ಅಧಿಕಾರಿಗಳು ಇದ್ದಾರೆ ಇಲ್ಲಿ. ಪಬ್ಲಿಕ್ ಹೆಲ್ತ್ ಕನ್ಸರ್ನ್ ಆಗಿದ ನಂತರ ಸ್ಟ್ರಿಕ್ಟ್ ಆ್ಯಕ್ಷನ್ ಶುಡ್ ಬಿ ಟೇಕನ್. ಅಚ್ಚುಕಟ್ಟಾಗಿ ನೀವು ಕ್ರಮ ತಗೊಳ್ಳೇಬೇಕಾಗಿದೆ. ಇಟ್ಸ್ ಅ ಪಬ್ಲಿಕ್ ಹೆಲ್ತ್ ಕನ್ಸರ್ನ್. ಆಗಲೇ ವೈದ್ಯರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆಸ್ತಮ್ಯಾಟಿಕ್ ಅಟ್ಯಾಕ್ಸ್ಗಳು, ನಂತರ ಅನೇಕ ಕಾಯಿಲೆಗಳು ಇದರಿಂದ ಬರ್ತಾ ಇದೆ. ಮಕ್ಕಳಿಗೆ ಏನೇನು ಹಾನಿ ಆಗ್ತಾ ಇದೆ ಅಂತಲೂ ಕೂಡ ಭಾಳ ಸ್ಪಷ್ಟವಾಗಿದೆ. ಪಬ್ಲಿಕ್ ಹೆಲ್ತ್ ಕನ್ಸರ್ನ್ ಆಗಿದ ನಂತರ ಭಾಳ ಅಚ್ಚುಕಟ್ಟಾಗಿ ನೀವು ಕ್ರಮ ತಗೊಳ್ಳೇಬೇಕಾಗಿದೆ. ಇದಕ್ಕಿಂತ ಹೆಚ್ಚಾಗಿ ಆಗಲೇ ಇಕನಾಮಿಕ್ ಒಂದು ದೃಷ್ಟಿ, ಆರ್ಥಿಕ ದೃಷ್ಟಿಯಿಂದ ಮಾತಾಡಿದ್ದೀನಿ. ಎಲ್ಲ ಅಂತ್ಯದಲ್ಲಿ ಕಾಸ್ಟ್ ಬರೋದು ಯಾರ ಮೇಲೆ? ಟ್ಯಾಕ್ಸ್ ಪೇಯರ್ ಮೇಲೆ, ನಮ್ಮ ಮೇಲೇನೆ. ನಾವೆಲ್ಲರೂ ಟ್ಯಾಕ್ಸ್ ಕಟ್ತಾ ಇರೋದು ಅವ್ರ ಮೇಲೇ ಇದು ಹೆಚ್ಚಾಗಿ ಆ ಕಾಸ್ಟ್ ಬರೋದು. ಈಗ ಜನರು ಇಲ್ಲಿ ಸುತ್ತಮುತ್ತ ಇರೋರು, ಈ ಧೂಳೆಲ್ಲ ಕುಡಿತಾ ಇರೋರು ಎಲ್ಲರೂ ಬಡವರು. ಅವ್ರಿಗೇನು ಇಂಥ ಒಂದು ಕಾಯಿಲೆ ಬಂದರೆ ಆ ಬಿಲ್ ಕಟ್ಟಬೇಕಾಗಿರೋದು ಟ್ಯಾಕ್ಸ್ ಪೇಯರ್ ಮೇಲೆ, ಬಿಕಾಸ್ ಇಟ್ ಕಮ್ಸ್ ಆನ್ ದ ಗವರ್ಮೆಂಟ್ ಟು ಪೇ ದೇರ್ ಬಿಲ್ಸ್. ನಂತರ ಪಾರಂಪರಿಕ ಕಟ್ಟಡಗಳು, ಅರಮನೆ ಏನೋ ನಾವು ನೋಡ್ಕೋಬೋದು, ಅದ್ರ ಸುತ್ತ ಇರುವಂಥದ್ದು ಎಲ್ಲ ಕಟ್ಟಡಗಳು ಇರ್ಬೋದು, ಚಾಮರಾಜ ಒಡೆಯರ್ ಸ್ಟ್ಯಾಚ್ಯೂ ಇರ್ಬೋದು, ಡಾಕ್ಟರ್ ಅಂಬೇಡ್ಕರ್ ಅವ್ರ ಸ್ಟ್ಯಾಚ್ಯೂ ಇರ್ಬೋದು, ಅದಕ್ಕೆ ಏನಾದರೂ ಡ್ಯಾಮೇಜ್ ಆದರೆ ಇವಾಗ ಅಗೇನ್ ಹೂ ಹ್ಯಾಸ್ ಟು ಪೇ? ಟ್ಯಾಕ್ಸ್ ಪೇಯರ್. ಆ್ಯಂಡ್ ನಂತರ ನ್ಯಾಚುರಲಿಸ್ಟ್ ಒಂದು ದೃಷ್ಟಿಯಿಂದ ಈಗ ಹೇಳಿದ್ರು ಅವರು, ಏನೋ ಈ ಕೀಟಗಳು ಜಾಸ್ತಿ ಆಗುತ್ತೆ. ಯಾಕಂದರೆ ಇದು ನಮ್ಮ ಸ್ಪ್ಯಾರೋಸ್ಗಳು, ಕಾಗೆ ಇರ್ಬೋದು, ಇನ್ನು ಮೈನಾ ಇರ್ಬೋದು, ಅದರ ಒಂದು ಸಂಖ್ಯೆ ಕಮ್ಮಿ ಆಗ್ತಾ ಇರೋದ್ರಿಂದ, ಇನ್ಸೆಕ್ಟ್ ಈಟಿಂಗ್ ಬರ್ಡ್ಸ್ ಅದರ ಕಮ್ಮಿ ಆಗ್ತಾ ಇರೋದ್ರಿಂದ ಈ ಕೀಟಗಳು ಜಾಸ್ತಿ ಆಗುತ್ತೆ. ಸ್ಪ್ರೇಯಿಂಗ್ ಮಾಡೋಕ್ಕೋಸ್ಕರ, ಸ್ವಚ್ಛತೆಗೋಸ್ಕರ
ಯಾರ ಮೇಲೆ ಕಾಸ್ಟ್ ಹೋಗೋದು? ಟ್ಯಾಕ್ಸ್ ಪೇಯರ್ ಮೇಲೆ. ಸೊ ಅದಕ್ಕಾಗಿ ನಾವೆಲ್ಲರೂ ಟ್ಯಾಕ್ಸ್ ಪೇಯರ್ಸ್ ಆಗಿ ಸಾರ್ವಜನಿಕರಾಗಿ ಇಲ್ಲಿ ಬಂದಿದ್ದೀವಿ. ನಮ್ಗೆ ಅತ್ಯಂತ ಸಂತೋಷದ ವಿಷಯ, ನಮ್ಮ MCC ಅವರು ಕಮಿಷನರ್ ಅವರು ಸಹ ಬಂದಿದ್ದಾರೆ. ಅವರು ಇಲ್ಲಿ ಬಂದು ಜವಾಬ್ದಾರಿಯುತ ಅಧಿಕಾರಿಯಾಗಿ ಬಂದಿದ್ದಾರೆ. ಅವರು ಕೂಡ ನಾವು ಮನವಿ ಮಾಡ್ತೀವಿ. ಈಗಾಗಲೇ ಜೈನ್ ಸಮುದಾಯದವ್ರು ಹೇಳಿದ್ದಾರೆ ನಿಲ್ಲಿಸ್ತಾರೆ ಅಂತ, ಅದಕ್ಕೂ ಕೂಡ ಅವರು ಕೂಡ ಕ್ರಮ ತಗೋತಾರೆ. ಆದರೆ ಇದು ಒಂದು ಕಾನೂನೇ ಆಗಬೇಕಾಗಿದೆ. ಯಾಕಂದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ಪಬ್ಲಿಕ್ ಹೆಲ್ತ್ ಕನ್ಸರ್ನ್ ಆಗಿ ಟ್ಯಾಕ್ಸ್ ಪೇಯರ್ ಮೇಲೆ ಇಟ್ ಇಸ್ ಗೋಯಿಂಗ್ ಟು ಹ್ಯಾವ್ ಅ ಹ್ಯೂಜ್ ಕಾಸ್ಟ್ ಅಂತ. ಟ್ಯಾಕ್ಸ್ ಪೇಯರ್ ಒಂದು ಏನು ನಾವು ಕಟ್ಟಿರುವಂಥ ತೆರಿಗೆ ಒಂದು ಅದನ್ನ ಎಕ್ಸ್ಪೆಂಡ್ ಮಾಡುವಂಥ ಜವಾಬ್ದಾರಿ ಇರೋದು ಅಧಿಕಾರಿಗಳ ಜೊತೆ. ಸೊ ಅವರು ಕೂಡ ಇದು ಒಂದು ಜವಾಬ್ದಾರಿಯುತವಾಗಿ ನೋಡಬೇಕಾಗಿರೋಂಥದ್ದು ಎಲ್ಲಕ್ಕಿಂತ ಮುಖ್ಯ. ಇದು ಇಟ್ಸ್ ಗೋಯಿಂಗ್ ಟು ಬಿ ಅ ಬಿಗ್ ಕಾಸ್ಟ್ ಆನ್ ದ ಟ್ಯಾಕ್ಸ್ ಪೇಯರ್, ಇಟ್ ಈಸ್ ಗೋಯಿಂಗ್ ಟು ಬಿ ಅ ಬಿಗ್ ಕಾಸ್ಟ್ ಆನ್ ಪಬ್ಲಿಕ್ ಹೆಲ್ತ್. ಈ ಎಲ್ಲ ದೃಷ್ಟಿಯಿಂದ ನೋಡಿಕೊಂಡು, ನಮ್ಮ ಪಾರಂಪರ್ಯ ಉಳಿಸಬೇಕಾಗಿರುವಂಥ ದೃಷ್ಟಿಯಿಂದ ನೋಡಿಕೊಂಡು ಇದಕ್ಕೆ ಕಾನೂನಾಗಿನೂ ಕೂಡ ಒಂದು ಜಾರಿ ಮಾಡಬೇಕಾಗಿದೆ. ಹೌದು, ನಾವು ಜವಾಬ್ದಾರಿಯುತ ಸಮಾಜ ಆಗಿ ಶಾಂತಿಯುತವಾಗಿ ನಾವು ಕೂಡ ಪರಿಹರಿಸ್ತೀವಿ, ಆದರೆ ಇದು ಕಾನೂನೇ ಆಗಬೇಕು ಅಂತ ನನ್ನ ಅಭಿಪ್ರಾಯ. ಇದರಲ್ಲಿ ಅಷ್ಟು ಹೇಳ್ತಾ, ನಮ್ಮ ವೇದಿಕೆಯಲ್ಲಿ ಇವಾಗ ಅನೇಕ ಒಂದು ಗಣ್ಯರು ಬಂದಿದ್ದಾರೆ. ನಮ್ಮ ಪ್ರೊಫೆಸರ್ ರಂಗರಾಜ್ ಅವರು ಇರ್ಬೋದು, ರಘು ಇರ್ಬೋದು, ನಮ್ಮ ನಾಗೇಂದ್ರ ಇರ್ಬೋದು, ಬಾಮಿ ಶೆನಾಯ್ ಅವರು ಬಂದಿದ್ದಾರೆ, ನಮ್ಮ SK ದಿನೇಶ್ ಅವರು ಇರ್ಬೋದು, ಡಾಕ್ಟರ್ ಮುರಳಿ ಮೋಹನ್ ಅವರಿದ್ದಾರೆ, ಡಾಕ್ಟರ್ ಮಧು ಅವರಿದ್ದಾರೆ, ನಮ್ಮ MCC ಕಮಿಷನರ್ ಅವರು ಸಹ ಬಂದಿದ್ದಾರೆ, ಪ್ರಶಾಂತ್ ಅವರು ಬಂದಿದ್ದಾರೆ. ಎಲ್ಲರೂ ಇಂದು ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸಾರ್ವಜನಿಕರು ಸಹ ಇಲ್ಲಿ ಬಂದು ದೊಡ್ಡ ಸಂಖ್ಯೆಯಲ್ಲಿ ಜವಾಬ್ದಾರಿಯುತ ಸಮಾಜ ಆಗಿ ಬಂದಿರೋದು ನಿಜವಾಗ್ಲೂ ಸಂತೋಷದ ವಿಷಯ. ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಇಷ್ಟು ಇಂಥ ಒಂದು ಏನು ಪ್ರಕ್ರಿಯೆ, ನಮ್ಮ ಪ್ರಜಾಪ್ರಭುತ್ವದ ಪ್ರಕ್ರಿಯೆಯಂತೆ ನೀವು ಇದನ್ನ ಪರಿಹರಿಸ್ತಾ ಇರೋದು ನೋಡೋದೇ ಒಂದು ಸಂತೋಷ. ಇದೇ ರೀತಿ ನಾವು ಕೂಡ ಮುಂದೆ ಸಮಸ್ಯೆಗಳನ್ನು ಪರಿಹರಿಸ್ತಾ ಮುಂದುವರಿಯೋಣ ಅಂತ ನಿಮ್ಮೆಲ್ಲರಲ್ಲೂ ವಿನಂತಿ ಮಾಡ್ತಾ, ಮತ್ತೊಮ್ಮೆ ನಮ್ಮ ಕಮಿಷನರು ಇಲ್ಲಿದ್ದಾರೆ, ನಮ್ಮ ಅಧಿಕಾರಿಗಳು ಪ್ರತಿನಿಧಿಯಾಗಿ ಅವರು ಬಂದಿದ್ದಾರೆ. ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ಈ ಮನವಿಯನ್ನು ಮಾಡ್ತೀವಿ. ದಯವಿಟ್ಟು ಇದು ಕಾನೂನಾಗಿ ನೀವು ಜಾರಿ ಮಾಡಿ, ನಾವು ಕೂಡ ಸಾರ್ವಜನಿಕರಾಗಿ ಪ್ರತಿನಿಧಿಗಳಾಗಿ ನಾವು ಕೂಡ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡ್ತಾ ನಾವು ಅನುಸರಿಸ್ತಾ ಮುಂದುವರಿತೀವಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಗೆ ಇಲ್ಲಿ ಡಾಕ್ಟರ್ ಮೋಹನ್ ಅವರು ಇದ್ದಾರೆ, ಅವರು ಕೂಡ ಇದು ಬ್ಯಾಕಪ್ ಮಾಡ್ತಾರೆ. ಬರೀ ಭಾರತದಲ್ಲಿ ಇದನ್ನ ನಾವು ಅಷ್ಟೊಂದು ಗೌರವ ಕೊಡೋದು, ಅದು ನಮ್ಮ ಪದ್ಧತಿ. ಎಲ್ಲಾ ಪ್ರಾಣಿಗಳಿಗೆ ನಾವು ಗೌರವ ಕೊಡ್ತೀವಿ. ಆದ್ರೆ ಇದು US ಅಲ್ಲಿ ಏನ್ ಹೇಳ್ತಾರೆ, ರ್ಯಾಟ್ಸ್ ಆಫ್ ದ ಸ್ಕೈ ಅಂತ, ಆಕಾಶದಲ್ಲಿರೋ ಇಲಿಗಳು ಇದು ಅಂತ ಒಂದು ಹೆಸರು ಇದೆ ಅದಕ್ಕೆ. ಬರೀ ಇಲ್ಲಿ ನಾವು ಇದಕ್ಕೆ ಕೊಡ್ತೀವಿ. ಇಲಿಗಳು ಇಲ್ಲಿ ಏನೇನು ಕಾಯಿಲೆಗಳು ಬರುತ್ತೆ ಎಲ್ಲರಿಗೂ ಗೊತ್ತಿದೆ. ಅದಕ್ಕೂ ಕಮ್ಮಿ ಮಾಡ್ಬೇಕು. ಅವರು ಆಗ್ಲೇ ಪ್ರೊಫೆಸರ್ ಅವ್ರು ಹೇಳಿದ್ದಾರೆ, ಇಲಿಗಳು ಎಷ್ಟು ಸಂಖ್ಯೆ ಕೂಡ ಅದನ್ನು ಜಾಸ್ತಿ ಆಗ್ತಾ ಇದೆ. ಡಿಸೀಸ್ ರನ್ಸ್ ವಿತ್ ರ್ಯಾಟ್ಸ್ ಅಂತಾನೆ ಬರುತ್ತೆ. ಸೊ ಇದೆಲ್ಲ ದೃಷ್ಟಿ ಇಟ್ಕೊಂಡು ಮತ್ತೊಮ್ಮೆ ನಮ್ಮ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ತೀನಿ, ನಿಮ್ಮೆಲ್ಲರ ಪರವಾಗಿ ಇದು ಕಾನೂನಾಗಿ ಜಾರಿ ಮಾಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.